ಅವನಿ ಶೃಂಗೇರಿ ಮಠದಲ್ಲಿ ಪ್ರಮುಖವಾಗಿ ಈಗ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮದ ವಾಸನೆ ಈಗ ಬರ್ತಾ ಇದೆ. ಯಾಕಂದ್ರೆ ಅವನಿ ಮಠದ ಮುಖ್ಯಸ್ಥರಿಂದಲೇ ಎಕರೆಗಟ್ಟಲೆ ಜಮೀನು ಮಾರಾಟ ಮಾಡಿರುವಂತ ಗಂಭೀರ ಆರೋಪಗಳು ಬರ್ತಿರೋದು. ಪ್ರಮುಖವಾಗಿ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಮಠದ ಮುಖ್ಯಸ್ಥರೇ ಸಾಥನ್ನ ಕೊಟ್ಟು ಬಿಟ್ರಾ ಅನ್ನೋ ಒಂದು ಅನುಮಾನ. ಇನ್ನೊಂದು ಕಡೆಯಲ್ಲಿ ಅವನಿ ಮಠದ ಮೌಲ್ಯದ ಈ ಜಮೀನು ಅಕ್ರಮ ಭೂದಂಧೆಕೋರರ ಪಾಲಾಯ್ತಾ ಅನ್ನೋ ಪ್ರಶ್ನೆಗಳು ಮೂಡ್ತಿದೆ. ಅಲ್ಲದೆ ಅದಕ್ಕೆ ಪುಷ್ಟಿ ನೀಡುವಂತ ದಾಖಲೆಗಳು ಕೂಡ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯವಾಗಿದೆ. ಇಲ್ಲಿ ಅನುಮಾನ ಬರ್ತಿರೋದು ಈ ಬೇಲಿನೇ ಎದ್ದು ಹೊಲ ಮೇಯ್ದು ಬಿಡುತ್ತಾ ಅನ್ನುವಂತ ಗಾದೆ ಮಾತು ನೆನಪಾಗ್ತಿದೆ. ಶೃಂಗೇರಿ ಹೆಸರಿಗೆ ಅಪಮಾನ ಮಾಡಬೇಕು ಅಂತಾನೆ ಕೆಲವೊಂದಷ್ಟು ಅಪಭ್ರಂಶಗಳು ಹುಟ್ಕೊಂಡ್ಬಿಟ್ಟಂಗಿದ್ದಾರೆ. ಹೌದು, ಈ ಮಠದಲ್ಲಿ ಖುದ್ದಾಗಿ ನಾವೇ ಹೋಗಿದ್ದೀವಿ, ಅಲ್ಲಿ ನೋಡಿದ್ದೀವಿ. ಈಗಾಗಲೇ ಆ ಶೃಂಗೇರಿ ಮಠದ ಹೆಸರಿಟ್ಕೊಂಡು ಆ ಮುಳುಬಾಗಿಲಲ್ಲಿ ಆ ಮಠದ ಆವರಣದಲ್ಲಿ ನಡೆದು ಹೋಗಿರುವಂಥದ್ದು. ಈ ಹಿಂದಿನ ಮಠಾಧಿಪತಿ ಅಲ್ಲಿಂದ ಎದ್ದೋಗಿದ್ರು. ಯಾಕೆ ಏನು ಎತ್ತ ಅವ್ರು ಎಲ್ಲಿದ್ದಾರೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಇವತ್ತಿಗೂ ಇಲ್ಲ. ಆ ಮಟ್ಟದಲ್ಲಿ ಅಷ್ಟೊಂದು ದುರಾಡಳಿತವೋ ಅಥವಾ ಮುಚ್ಚು ಹಾಕುವಂಥ ಪ್ರಯತ್ನವೋ ಏನೋ ಗೊತ್ತಿಲ್ಲ. ಈಗಿರುವ ಸ್ವಾಮೀಜಿಯವರಿಗೆ ಜಿಲ್ಲಾಧಿಕಾರಿಗಳಿಂದ ಏನು ಮಾನ್ಯತೆ ಸಿಗಬೇಕು ಆ ಪತ್ರ ಕೂಡ ಇನ್ನೂ ತಗೊಂಡಂಗಿಲ್ಲ ನನ್ನ ಮಾಹಿತಿ ಪ್ರಕಾರ. ಸೊ ಈ ಮಾಹಿತಿಗಳು ಆಧರಿಸಿ ಹೋದರೆ ಈಗಿರುವ ಆಡಳಿತಾಧಿಕಾರಿಗೆ ಯಾವುದೇ ಮಾನ್ಯತೆ ಅಲ್ಲಿಲ್ಲ. ಯಾಕಂದರೆ ಹಿಂದಿನ ಮಠಾಧಿಪತಿಗಳು ಕೊಟ್ಟಿರುವಂಥ ಲೆಟರ್ ಆಧರಿಸಿ ಹೋದಾದ್ರೆ ಇವರು ಹೊಸ ಮಠಾಧಿಪತಿ ಬಂದ ತಕ್ಷಣಕ್ಕೆ ಆ ಲೆಟರ್ ಮಾನ್ಯತೆ ಹೋಗ್ಬಿಡುತ್ತೆ. ಹೌದು, ಈ ಹೊಸ ಮಠಾಧಿಪತಿಗಳಿಂದ ತಗೊಂಡಿಲ್ಲ, ಹೊಸ ಮಠಾಧಿಪತಿಗಳಿಗೆ ಇನ್ನು ಮಾನ್ಯತೆ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅನ್ನುವಂಥ ಅನುಮಾನಗಳಿರುವಂಥ ಸಮಯದಲ್ಲಿ ಸುಮಾರು 127 ಎಕರೆ ಅನ್ನುವಂಥದ್ದನ್ನು ಅವ್ರು ಏನು ಕೊಟ್ಟಿದ್ದಾರೆ, ಸ್ಥಳೀಯರು ಮಾತಾಡೋದಕ್ಕೆ ತಯಾರಿದ್ದಾರೆ ಅಂತ ಅನ್ಕೋತೀನಿ. ಫೋನಿಗೆ ಬರ್ಬೋದು ಅವರು, ಅವ್ರನ್ನ ಕೂಡ ಫೋನಿಗೆ ತಗೊಳ್ಳೋಣ. ಅಲ್ಲಿಯ ಶಿಡ್ಲಘಟ್ಟ ತಾತಹಳ್ಳಿ ಅನ್ನುವಂಥ ಜಾಗದಲ್ಲಿ ರೈತರಿಗೆ ಸೇರುವಂಥ 127 ಎಕರೆಯಲ್ಲಿ 108 ಎಕರೆ ಏನೋ ಜಾಗದ ವಿಚಾರದಲ್ಲಿ ಬಂದಿರುವಂಥದ್ದು. 60 ಎಕರೆ 58ರಿಂದ 60 ಎಕರೆ ಜಾಗ ಆಗುವಷ್ಟನ್ನ ಈ ಟ್ರಸ್ಟ್ನ ಅಧ್ಯಕ್ಷರು ಮತ್ತೆ ಆ ಮಠದ ಆಡಳಿತಾಧಿಕಾರಿ ಸೇರ್ಕೊಂಡು ಮಠಾಧಿಪತಿಯ ಗಮನಕ್ಕೆ ತಾರದೇ ಇರುವಂಥದ್ದು. ಆಮೇಲೆ ಸ್ವಂತ ಹಿತಾಸಕ್ತಿಯಿಂದ ಸ್ವಹಿತಾಸಕ್ತಿಗೆ ಮಠದ ಆಸ್ತಿಯನ್ನ ಯಾವುದೋ ಇವರ ಸಂಬಂಧಿಗಳೇ ಅನ್ನುವಂಥದ್ದನ್ನ ಹೇಳ್ಕೊಂಡಿರೋದಾದ್ರೆ ಶಾರದಾ ಡೆವಲಪರ್ಸ್ ಅನ್ನುವಂಥ ಯಾವುದೋ ಡೆವಲಪರ್ಸ್ಗೆ ಖಾಸಗಿಗೆ ಕೊಟ್ಟು ಬಿಡ್ತಾರೆ. ರೈತರು ಅನುಭವದಲ್ಲಿದ್ದರೂ ಕೂಡ ರೈತರ ಜಾಗವನ್ನ 60 ಎಕರೆ ಜಾಗವನ್ನ 58-60 ಎಕರೆ ಜಾಗವನ್ನ ಸರ್ವೆ ನಂಬರ್ 137 ಏನೋ ಬರುತ್ತೆ ಅನ್ಸುತ್ತೆ, 137ರ ಸರ್ವೆ ನಂಬರ್ ಜಾಗವನ್ನ ಇವ್ರು ಏನ್ ಮಾಡ್ತಾರೆ, 127 ಎಕರೆಯಲ್ಲಿ 108 ಎಕರೆ, ಅದರಲ್ಲಿ 60 ಎಕರೆ ಜಾಗವನ್ನ ರೈತರ ಜಾಗವನ್ನು ತಾತಹಳ್ಳಿ ಜಾಗವನ್ನ ಏನ್ ಮಾಡ್ತಾರೆ ಇವರು, ಜಾಗದ ಇವರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಮ್ಮಲ್ಲಿ ಒಂದೇ ಒಂದು ಅಲ್ಲಿಯ ಸ್ಥಳೀಯರು ನಮ್ಮ ಜೊತೆಗೆ ಲೈನಿಗೆ ಬಂದಂಗಿದ್ದಾರೆ. ಹಲೋ, ಕೇಳಿಸ್ತಿದ್ಯಾ ಅನಿಲ್ ಅವರೇ? ನಮಸ್ಕಾರ, ನಾಗರಾಜ್ ಅರವಳೆ ಮಾತಾಡ್ತೀನಿ ಕರ್ನಾಟಕ ನ್ಯೂಸ್ ಬೀಟಿಂದ. ನಮಸ್ಕಾರ. ಈಗ ನಿಜಕ್ಕೂ ಅಲ್ಲಿ ಶಿಡ್ಲಘಟ್ಟ ತಾಲೂಕು ತಾತಹಳ್ಳಿ ವಿಚಾರದಲ್ಲಿ 60 ಎಕರೆ ಅಲ್ವಾ ಅದು? 58 ಎಕರೆ. ಈಗ ತಾವು ಯಾರು, ಈ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದೇನು, ಅಲ್ಲಿ ನಿಜಕ್ಕೂ ಶಿಡ್ಲಘಟ್ಟದಲ್ಲಿ ಏನು ನಡೆದಿರುವಂಥದ್ದು? ಸರ್, ನಾವು ತಾತಹಳ್ಳಿ ಗ್ರಾಮಸ್ಥರು ಸರ್. ಅಲ್ಲಿ 137 ಸರ್ವೆ ನಂಬರ್ ಅಲ್ಲಿ ನಮ್ದು ಸಮೇತ ಮನೆ ಇದೆ ಸರ್ ಅದರಲ್ಲಿ. ತಮ್ಮ ಹೆಸರು ಅನಿಲ್ ಅಲ್ವಾ? ಅನಿಲ್ ಸರ್, ಅನಿಲ್ ಕುಮಾರ್ ಅಂತ. ಓಕೆ. ಈಗ ಎಷ್ಟು ರೈತರು, ಒಂದು 40 ರೈತರ ಮನೆ ಏನೋ ಅಲ್ವಾ ಅದು? ಹೌದು ಸರ್, 40 ಕುಟುಂಬ ಇದೆ ಸರ್. ಮನೆ ಇರುವಂತ ಜಾಗ ಮತ್ತೆ ಅದ್ರಲ್ಲಿ ವ್ಯವಸಾಯ ಭೂಮಿನೂ ಇದೆ ಸರ್. ಇದು ಶುರುವಾಗೋದು ಯಾವಾಗಿಂದ? ಯಾವಾಗ ಶುರುವಾಗುತ್ತೆ ಇದು? ಎಷ್ಟು ಎಕರೆ? ಸರ್ವೆ ನಂಬರ್ 137 ಹೇಳ್ತೀರಿ. 137ರಲ್ಲಿ ಎಷ್ಟು ಜಾಗ ಬರುತ್ತೆ ಸರ್? ಈಗ 137ರಲ್ಲಿ 108 ಎಕರೆ ಬರ್ತದೆ ಸರ್. ಇದು ಮೈಸೂರು ಸಂಸ್ಥಾನದಿಂದ ಈಗ ಅವನಿ ಮಠಕ್ಕೆ ಆಗಿರ್ತದೆ, ಗ್ರಾಂಟ್ ಆಗಿರ್ತದೆ ಅದು. ಯಾವಾಗ? 1962 ಅಲ್ಲಿ ಸರ್. 1962ರಲ್ಲಿ ಮೈಸೂರು ಅರಮನೆಯಿಂದ ಮಠಕ್ಕೆ ಅವನಿ ಮಠಕ್ಕೆ ಆಗಿರುತ್ತದೆ. ಅದರಲ್ಲಿ 35 ಎಕರೆ ಮತ್ತೆ ಇದು ಸೂರ್ಯನಾರಾಯಣ ಶಾಸ್ತ್ರಿ ಆಗಿರುತ್ತೆ. ಮತ್ತೆ 30 ಎಕರೆ ಸುಬ್ಬಯ್ಯ, ಮತ್ತೆ 6 ಎಕರೆ ಮುನ್ಷಾಮಿಯನ್ ಅವ್ರಿಗೆ. 71 ಎಕರೆ ಮಾಡಿರ್ತಾರೆ. ಮತ್ತೆ ಮಿಕ್ಕಿದ್ದು 35 ಎಕರೆ ಇರುತ್ತೆ, ಅದು ನಮ್ಮೂರವ್ರಿಗೆ ಮಾಡಿರ್ತಾರೆ ಸರ್ ಅವರು. ಆಗಿರುವ ಮಾರ್ಕೆಟ್ ಅಲ್ಲಿ ಏನ್ ಇರ್ತದೋ ಅದಕ್ಕೆ ಅವರು ಏನ್ ಪುಕ್ಷಟ್ ಏನ್ ಬೇರೆ ಏನ್ರಲ್ಲಿ ಕೊಟ್ಟಿರಲ್ಲ ಸರ್. ಅವ್ರ ಮಠದವ್ರು ಮಾರ್ಕೊಂಡಿರ್ತಾರೆ, ಹಣಕ್ಕೆ ಮಾರ್ಕೊಂಡಿರ್ತದೆ. ಅದ್ರದ್ದು ಏನ್ ಬೆಲೆ ಇದೆಯೋ ಕಟ್ಟಿ ಎಲ್ಲ ರೈತರು ಮಾಡ್ಕೊಂಡಿರ್ತಾರೆ. ಅವಾಗ ರೈತರ ಹತ್ರ ಆ ಪತ್ರ ಎಲ್ಲ ಇದಾವೆ.
ಇದಾವೆ ಸರ್. ಮತ್ತೆ ಸೂರ್ಯನಾರಾಯಣ ಶಾಸ್ತ್ರಿ ಅವ್ರಿಗೆ 35 ಎಕರೆ ಕೊಟ್ಟಿರ್ತಾರಲ್ಲ, ಅವ್ರು ತಗೊಂಡಿರ್ತಾರೆ. ಅವರು ಮತ್ತೆ ನಮ್ಮ ತಾತಳ್ಳಿ ಅವ್ರಿಗೆ ಮಾರಕ್ಕೆ ಇರ್ತಾರೆ ಸರ್ ಅವಾಗ. ಹಾಂ, ಇದಾಗೋಷ್ಟೊತ್ತಿಗೆ 1982 82ರಲ್ಲಿ ಸರ್. 82. ಹಾಂ ಹಾಂ. ಅವಾಗಿಂದ ಒಂದೊಂದು ಸ್ವಲ್ಪ ಒಬ್ಬೊಬ್ರಿಗೆ ರೈತರಿಗೆ ತಗೊಂಡು ಅವಾಗಿಂದ ಸ್ಟಾರ್ಟ್ ಆಗಿ ಮಾಡ್ಕೊಂಡ್ ಬಂದಿರ್ತಾರೆ ಸರ್. ಹ್ಞೂ ಎಲ್ಲ ಖಾತೆ ಆಗಿರ್ತದೆ, ರಿಜಿಸ್ಟರ್ ಆಗಿರ್ತದೆ, ಎಲ್ಲ ಅಗ್ರಿಮೆಂಟ್ಗಳು ಕ್ರಯ ಇದೆ, ರಿಜಿಸ್ಟರ್ ಆಗಿ ಲೀಗಲ್ ಆಗಿ ಏನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಅವ್ರಿಗೆ ಅದ್ರದ್ದು ಮಾರ್ಕೆಟ್ ಅಲ್ಲಿ ಏನಿದೆ ಅಮೌಂಟ್ ಕೊಟ್ಟು ತಗೊಂಡಿರ್ತಾರೆ ಸರ್. ಹ್ಞೂ. ಈಗ ಎರಡು ತಲೆಮಾರು ಅದ್ರಲ್ಲಿ ನಾವೇ ಜೀವನ ಮಾಡ್ತಾ ಇದೀವಿ ಸರ್. ಓಕೆ. ನೋಡಿ ಈಗ ಕತ್ಲಲ್ಲಿ ಇಷ್ಟು ಟೈಮ್ ಆಗಿದೆ ಸರ್, ಇವಾಗ ಕೆಲಸ ಮಾಡ್ತಾ ಇದೀವಿ ನಾವು, ಹೂ ಬಿಡಿಸೋ ಅಂತದೆ ಇವಾಗ. ಬ್ಯಾಟ್ರಿಗಳು ಹಾಕೊಂಡು ಹಿಂಗೆ ಜೀವನ ಮಾಡಿಲ್ಲ, ಒಂದಿನ ನಾವು ಕೂಲಿಗೆ ಹೋಗಿಲ್ಲ ಅಂತ ಜೀವನ ನಡೆಯಿಲ್ಲ ಸರ್. ಅಂತ ಪರಿಸ್ಥಿತಿಯಲ್ಲಿ ಇರೋದು ನಾವು. ಓಕೆ. ಎಲ್ಲ ನಮ್ಮೂರು ಸಂಪೂರ್ಣ SC/ST ಇರುವಂತ ಜನಾಂಗ ನಮ್ಮೂರು. ನಮ್ಗೆ ಅದು ಬಿಟ್ರೆ ಬೇರೆ ಯಾವುದೇ ಜೀವನೋಪಾಯಕ್ಕಿಲ್ಲ ಸರ್. ನಾವು ತುಂಬಾ ಈಗ ಪ್ರೈವೇಟ್ ಈಗ 60 ಎಕರೆ 58 ಎಕರೆ ಏನಿದೆ ಆ ಜಾಗ ಪೂರ್ತಿ ಮಾರಿದ್ದಾರೆ ಅಥವಾ ಯಾರೋ ಇದನ್ನ ಕಬಳಿಸೋದಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದ್ದೆ ಯಾವಾಗ ಸರ್? ಮೇ ತಿಂಗಳಲ್ಲಿ ನಮ್ಗೆ ಗೊತ್ತಾಗ್ತದೆ ಸರ್. ಅದು ನಮ್ಮ ತಾಲೂಕಲ್ಲಿ ಮಾಡಿದ್ರೆ, ಚಿಂತಾಮಣಿ ತಾಲೂಕಲ್ಲಿ ಮಾಡಿರ್ತಾರೆ. ಇಲ್ಲಿ ಮಾಡಿದ್ರೆ ಮಾಹಿತಿ ನಮ್ಗೆ ಗೊತ್ತಾಗ್ತದೆ, ನಮ್ಗೆ ಗಮನಕ್ಕೆ ಬರ್ತದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಮಾಡಿರ್ತಾರೆ ಸರ್. ಇದೆಲ್ಲ ಫ್ರಾಡ್ ಸರ್. ಇದು ತುಂಬಾ ಬೋಗಸ್ ಮಾಡಿದ್ದಾರೆ. ಅಂದ್ರೆ ಇದು ಶಿಡ್ಲಘಟ್ಟದಲ್ಲಿ ಮಾಡಿಲ್ಲ, ಶಿಡ್ಲಘಟ್ಟದಲ್ಲಿ ರಿಜಿಸ್ಟರ್ ಮಾಡಿಲ್ಲ ಸರ್. ಚಿಂತಾಮಣಿ ಸಬ್ ರಿಜಿಸ್ಟರ್ ಸಮೇತ ಇದಕ್ಕೆ ಕುಮ್ಮತ್ತಾಗಿ ಅದರೊಳಗಡೆ ಅನುಮಾನ ನಿಮಗೆ. ಅಂದ್ರೆ ಶಿಡ್ಲಘಟ್ಟದಲ್ಲಿ ಮಾಡಿದ್ರೆ ನಿಮ್ಮ ಗಮನಕ್ಕೆ ಬರುತ್ತೆ. ಹಂಗಾಗಿ ಎಲ್ಲಿ ಮಾಡ್ತಾರೆ ಅದು? ಚಿಂತಾಮಣಿ ತಾಲೂಕಲ್ಲಿ ಮಾಡ್ತಾರೆ. ಚಿಂತಾಮಣಿಗೆ ಹೋಗಿ ಮಾಡ್ತಾರೆ. ಓಕೆ. ಈಗ ನಿಮ್ಮ ಗಮನಕ್ಕೆ ಬಂದಿರೋದು ಯಾರ್ಯಾರು, ಅದು ಯಾರಿಗೆ ಮಾರಿದ್ದಾರೆ, ಏನು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತ ನಿಮಗೆ? ಶಾರದಾ ಡೆವಲಪರ್ಸ್ ಅನ್ನೋರು ಮಾಡಿದ್ದಾರೆ ಸರ್. ಟ್ರಸ್ಟಿ ಅನ್ನೋರು ಸಚ್ಚಿದಾನಂದ ಮೂರ್ತಿ ಅಂತ ಟ್ರಸ್ಟಿ ಅವರು. ಓಕೆ. ಜೊತೆಯಲ್ಲಿ ಕೂಡಿ ಅದು ಬ್ರಾಹ್ಮಣರ ಮಹಾ ಸಭಾ ಇದರಲ್ಲಿ ಕಾರ್ಯದರ್ಶಿ ಆಗಿರ್ತಾರೆ ಸರ್, ಮುನೀಂದ್ರ ಅನ್ನೋರು. ಸುಧೀಂದ್ರ ಅಂತ ಇರ್ಬೇಕು ಮೋಸ್ಟ್ ನೀವು. ಸುಧೀಂದ್ರ. ಹಾ. ಓಕೆ. ಇವರೆಲ್ಲ ಸೇರಿ ಈ ತರ ಮೋಸ ಮಾಡಿದ್ರು ಸರ್. ತುಂಬಾ ಆತಂಕದಲ್ಲಿದ್ದಾರೆ ಸರ್ ನಮ್ಮೂರಿನ ಜನ. ತುಂಬಾ ಒಂದು ಭಯಭೀತರಾಗ್ಬಿಟ್ಟಾರೆ. ಇದನ್ ಬಿಟ್ರೆ ಬೇರೆ ಜೀವನ ಇಲ್ಲ, ಏನ್ ಮಾಡೋದು ಅನ್ನೋ ಇದ್ರಲ್ಲಿ ಇದಾರೆ ಸರ್. ಜನಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಏನ್ ಕ್ರಮ ತಗೊಂಡಿದ್ದೀರಿ? ಈಗ ನಿಮ್ ಗಮನಕ್ಕೆ ಬಂದಾದ್ಮೇಲೆ ನೀವೇನ್ ಕ್ರಮಕ್ಕೆ ಹೋಗಿದ್ದೀರಿ? ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಕಾಪಿ ನನಗೊಂದು ಬಂದಿದೆ. ಓಕೆ ಸರ್. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಮತ್ತೆ ನಾವು ಮೇಡಮ್ ಅವ್ರಿಗೆ ತಕರಾರು ಅರ್ಜಿ ಕೊಟ್ಟ ಮೇಲೆ ಇಲ್ಲಿ ಖಾತೆ ನಿಲ್ಸಿದ್ರಿ. ಇಲ್ಲಿ ಖಾತೆಗೆ ಬಂದ್ಮೇಲೆ ಗೊತ್ತಾಯ್ತು ಸರ್. ಇಲ್ಲಿ ಖಾತೆ ನಾವು ಗಮನಕ್ಕೆ ಬರ್ದಿದ್ದ ಖಾತೆ ನಾವು ಹೋಗ್ತಾ ಇತ್ತು. ಯಾರು ಮೇಡಮು? ಈಗ ಇಲ್ಲಿ ತಹಸೀಲ್ದಾರ್ ಮೇಡಮ್ ಅವರು. ಈಗ ಸದ್ಯಕ್ಕೆ ನಿಮ್ ಸಪೋರ್ಟಿಗೆ ನಿಂತಿದ್ದಾರೆ ಅವರು? ನಿಂತಿದ್ದಾರೆ ಸರ್. ಇದು ಈ ತರ ಬೋಗಸ್ ಆಗಿದೆ ನಮ್ಮ ಇಲಾಖೆಯಲ್ಲೇ, ಇದು ನಮ್ಗೆ ಅವಾಗ ನಮ್ದೇ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದಾರೆ ಸರ್. ಆ ಟೈಮಲ್ಲಿ ಹೊಸ ನಂಬರ್ ಆದಾಗ ನಿಮ್ಮ ಹೆಸರು ಕೂರ್ಸ್ಬೇಕಾಗಿತ್ತು, ಈ ಭೂಮಿಯಲ್ಲಿ ಇದು ಮಿಸ್ಟೇಕ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ಸರ್. ಆಗ ಅವರೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ, ಈ ತರ ತನಿಖೆ ಮಾಡಿ ಅವರಲ್ಲಿ ಸ್ಪಾಟ್ ಮಾಜರ್ ಮಾಡಿ ಎಲ್ಲ ಏನೇನಿದೆ ಅಂತ. ಒಂದು ರಿಜಿಸ್ಟರ್ ಮಾಡಿದಾಗ ಸರ್, ನಾವು ಒಂದು ಅಪ್ಲಿಕೇಶನ್ ಏನಾದ್ರು ನಮ್ಗೆ ದಾಖಲೆ ಬೇಕಂದ್ರೆ ಎಷ್ಟು ಕೇಳ್ತಾರೆ ಸರ್ ನಮ್ಮನ್ನ, ಸಾಮಾನ್ಯ ಜನ ಎಷ್ಟು ಸುತ್ತಿಸ್ತಾರೆ. ಸಾಕಾಗಿ ಹೋಗುತ್ತೆ ನಮ್ಗೊಂದು ಅಪ್ಲಿಕೇಶನ್ ಮಾಡೋದಕ್ಕೆ ತಲೆನೋವು ಬರ್ತದೆ ಸರ್. ಈಗ ಏನು ಮುಂದಿನ ಕ್ರಮ ನಿಮ್ಮದು? ಯಾಕಂದರೆ ಈಗ ಅವರು ಮಾಹಿತಿ ಕೇಳಕ್ಕೆ ಹೋದರೆ ಅವ್ರೇನು ಅಂತಾರೆ, ಈಗ ರೈತರಿಗೆ ಅನುಭವದಲ್ಲಿರುವಂಥವ್ರಿಗೆ ನಾವು ಮಠದ ಇದನ್ನು ಕೇಳಕ್ಕೆ ಹೋದರೆ ಅವರಿಗೊಂದಷ್ಟು ಹಣವನ್ನು ಕೊಟ್ಟು ನಾವು ತಗೊಂಡ್ವಿ ಅನ್ನುವಂಥದ್ದನ್ನು ಕೊಡ್ತಾರೆ. ಅದು ಹೆಂಗೆ ತಗೊಂಡ್ರು, ಯಾಕೆ? ಸರ್ ಪುಣ್ಯಾತ್ಮ ಮಕ್ಕನ ನೋಡಿಲ್ಲ ಸರ್ ನಾವು. ಇದೆಲ್ಲ ತುಂಬಾ ಸುಳ್ಳು ಸರ್. ಇದು ಏನಾದ್ರು ದಾಖಲೆ ಇದ್ರೆ ತೋರಿಸಿ ಸರ್. ನಾವು ತಲೆ ಬಾಗ್ತೀರಿ ಈ ತರ ಮೋಸ ಮಾಡಿದ್ರೆ ನಾವು ರೈತರು ಸರ್. ಒಬ್ಬ ನೀಡೋ ಕೈ ಚಾಚುವಂತ ಕೈ ಸರ್ ಅಲ್ಲ ಸರ್. ನಮ್ ಕಷ್ಟ ಆಗ್ಲಿ ಇನ್ನೊಂದಾಗ್ಲಿ ಎಷ್ಟೋ ನಾವು ಜೀವನ ಮಾಡ್ತೀರಿ ಕಷ್ಟದಿಂದ, ಸ್ವಾಭಿಮಾನದಿಂದ. ಹೌದು. ಈಗ ನೀವು ಮಠಕ್ಕೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿಲ್ವಾ ಸ್ವಾಮೀಜಿ ಅವರಿಗೆ? ಇಲ್ಲ ಸರ್, ಹೋಗಿದ್ವಿ ಸರ್ ಅವನಿ ಮಠಕ್ಕೆ. ಅಲ್ಲಿಲ್ಲ, ಅಲ್ಲಿ ನಮ್ಗೆ ಏನಾದ್ರು ಸಮಸ್ಯೆ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಮತ್ತೆ ಯಾವ್ದೋ ಬೆಂಗಳೂರಲ್ಲಿ ಇದೆ ಅಂತ ಸರ್ ಅಡ್ರೆಸ್, ನಮ್ಗೇನೋ ಅದು ಗೊತ್ತಿಲ್ಲ. ಸ್ವಾಮೀಜಿ ಸಿಗ್ಲಿಲ್ಲ ನಿಮಗೆ? ಇಲ್ಲ ಸರ್, ಅಲ್ಲಿ ಎಲ್ಲೋ ಬೆಂಗಳೂರು ಅಂತ ಹೆಡ್ ಆಫೀಸ್, ಅಲ್ಲಿಗೆ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು. ಈಗ ಬೇರೆ ಏನ್ ಪ್ರಯತ್ನ ಮಾಡಿದಿರಿ? ಈಗ ನಿಮ್ ಸ್ಥಳೀಯ ಶಾಸಕರೆಲ್ಲ ಕೂತ್ಕೊಂಡೇನೋ ಒಂದು ಆಗಿತ್ತಾ? ತುಂಬಾ ಅವರು ಗಮನಕ್ಕೆ ತಗೊಂಡೋದ್ರೆ ಅವರು ತುಂಬಾ ಸಹಾಯ ಮಾಡಿದ್ರು ಸರ್ ನಮ್ಗೆ. ಈ ತರ ನೋಡಿ, ಈ ತರ ಕೇಸಸ್ ಆಗಿ ನಮ್ಮ ಅವ್ರ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ ಖಾತೆ ಆಗ್ದಿರಾ ಮೇಡಮ್ ಅವ್ರಿಗೆ ಹೇಳಿ ಅವರು ಮಾಜರ್ ಮಾಡಿ ಅವರು ಹೆಲ್ಪ್ ಮಾಡಿದಾರೆ. ಮೇಡಮ್ ಅವರು, ತಹಸೀಲ್ದಾರ್ ಮೇಡಮ್ ಅವರು, MLA ಸಾಹೇಬರು ಇದ್ರ ಬಗ್ಗೆ ತುಂಬಾ ಗಮನ ಇಟ್ಟು ಈ ತರ ರೈತರಿಗೆ, ನನ್ನ ಕ್ಷೇತ್ರದ ರೈತರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ಇದಕ್ಕೆ ಸ್ಪಂದಿಸಿದ್ದಾರೆ ಸರ್. ಮುಂದಕ್ಕೆ ಹೋಗ್ತೀರಿ, ಜಾಗ ಉಳಿಸ್ಕೋಬೇಕು. ಯಾವ್ದೇ ಕಾರಣಕ್ಕೆ ಇದು ಬಿಡೋ ಅಂತ ಇದು ಪ್ರಸಕ್ತಿನೇ ಇಲ್ಲ ಸರ್. ಯಾಕಂದ್ರೆ ಅದೇ ನಮ್ಗೆ ಜೀವನೋಪಾಯ. ಅದ್ ಬಿಟ್ರೆ ಬೇರೆ ಇಷ್ಟು ಅರ್ಧ ಜೀವನ ನಡೆಸ್ಬಿಟ್ಟಿದ್ರಿ. ನಮ್ಮ ಅಪ್ಪ ಅವರ ಜೀವನ ನಡೆಸ್ಬಿಟ್ಟಿದ್ರೆ, ನಾವು ಇದು ಅದ್ರಲ್ಲೇ ಇದೀವಿ. 2 ತಲೆಮಾರು ಹೋಗಿದೆ ಅಂತಂದ್ರಿ ಅಲ್ವಾ? ಸಡನ್ ಹಿಂಗ್ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು ಸರ್? ನಮ್ಗೆ ಅರ್ಥನೇ ಆಗಿಲ್ಲ. ನಾವು ಏನ್ ಮಾಡ್ಬೇಕು, ಯಾವ ದಾರಿ ಇಟ್ಕೋಬೇಕು? ದಯವಿಟ್ಟು ನಿಮ್ಮ ಮಾಧ್ಯಮದವ್ರು ನಮ್ಗೆ ಇದನ್ನ ನ್ಯಾಯ ಕೊಡ್ಸೋಂತ ರೀತಿಯಲ್ಲಿ ನಮ್ಗೆ ಸಹಾಯ ಕೂತ್ಕೊಳ್ಳಿ. ಹೆಡ್ ಆಫೀಸಲ್ಲಿ ಬಂದು ಕೂತ್ಕೊಳ್ಳಿ. ಅವ್ರು ಏನು ಅವನಿ ಮಠ ಏನು ಬೇರೆ ಹೊರಗಡೆ ಏನಿಲ್ವಲ್ಲ, ಇಲ್ಲೇ ಇದ್ದಾರೆ. ಎಲ್ಲಿ ಹೋಗಿರ್ತಾರೆ? ಬೆಂಗಳೂರಲ್ಲೇ ಇದೆ.
ನೀವು ಈ ಸಂಪರ್ಕಕ್ಕೆ ಬಂದಿದ್ರಿ ಅಂತಂದರೆ ಅವ್ರ ಗಮನಕ್ಕೆ ಹೋಗಿರುತ್ತೆ. ಈಗಾಗಲೇ ಯಾರು ಟ್ರಸ್ಟಿಗಳಿದಾರೋ ಅವ್ರದ್ದೆಲ್ಲ ಲಿಂಕ್ ತಗೊಳ್ರಿ. ಶಾಸಕರಿದ್ದಾರೆ, ಜೊತೆಗೆ ನಾವು ಮಾಧ್ಯಮವಾಗಿ ನಿಮ್ಮ ಜೊತೆಗೆ ನಿಂತಿದ್ದೀವಿ. ದಯವಿಟ್ಟು ಯಾವ ಕಾರಣಕ್ಕೂ ಅನ್ಯಾಯ ಬಿಡೋದಿಲ್ಲ. ನೀವು ಅನುಭವಸ್ಥರು ಏನಿದ್ದೀರಿ ಅಲ್ಲಿ, ಈ ಜಾಗ ಅನುಭವಿಸ್ಕೊಂಡಿದ್ದವರು. ಸೊ ಮಠದ ಆಸ್ತಿಯನ್ನು ಈ ಯಾವುದೋ ಖಾಸಗಿ ಇದಕ್ಕೆ ಡೆವಲಪರ್ಸ್ ಕೊಟ್ಟು ಮಾರ್ಕೊಂಡು ತಿಂತಾರೆ ಅಂತಂದ್ರೆ ಅದನ್ನು ಬಿಡೋ ಪ್ರಶ್ನೆ ಇಲ್ಲ. ಹೌದು ಸರ್, ನಾವು ಕಷ್ಟಪಟ್ಟು ಅದಕ್ಕೆ ಸಾಲ ಸೂಲ ಮಾಡಿ ಅವ್ರಿಗೆ ಹಣ ಕೊಟ್ಟು ಖರೀದಿ ಮಾಡಿದ್ವಿ ಸರ್. ನಮ್ಗೇನು ದೇಣಿಗೆ ಹಾಕಿ ಕೊಟ್ಟಿಲ್ಲ ಸರ್ ಅದು. ರಾತ್ರಿ ಬಂದು ಏನಾದ್ರು ಕಟ್ಗಿಟ್ಬಿಟ್ಟಾರ ಆಮೇಲೆ ಇಲ್ಲಿ ಇದೆ ಅಂತ ತೋರಿಸೋದಕ್ಕೆ. ಸರ್ ಆತರ ಕಣ್ಗಾವಲಿರ್ಲಿ. ನಮ್ ಪ್ರಾಣ ಹೋಗ್ಲಿ ಸರ್, ಕಳ್ಕೊಂಡ್ ಬಿಡ್ತೀವಿ ನಾವು. ಅದು ಭೂಮಿನ ಬಿಡೋ ಅಂತ ಪ್ರಸಕ್ತಿನೇ ಇಲ್ಲ ಸರ್. ಹೋರಾಟ ಮುಂದುವರಿಸಿ, ಜೊತೆಗಿರೋಣ, ಏನೋ ಒಂದಷ್ಟು ಆಗುತ್ತೆ, ಒಳ್ಳೇದಾಗುತ್ತೆ, ನೋಡೋಣ. ಆಗ್ಲಿ ಆಗ್ಲಿ ಆಗ್ಲಿ. ಇದು ಇವರು ಏನು ಅನಿಲ್ ಕುಮಾರ್ ಅಂತೇಳಿ ಅಲ್ಲಿ ಎಲ್ಲ ಕಂಪ್ಲೇಂಟನ್ನೆಲ್ಲ ಕೊಟ್ಟು ಅಲ್ಲಿ ಇರುವಂಥ ಆ 40 ರೈತ ಕುಟುಂಬ ಏನಿದೆ ಇವತ್ತು ಮಠದ ವಿರುದ್ಧವಾಗಿ ಏನು ನಿಂತ್ಕೊಂಡಿದ್ದಾರೆ ಅವರು. ಹೌದು, ಅದರಲ್ಲಿ ಒಬ್ಬಾತ ಮಾತಾಡ್ತಾ ಇರುವಂಥದ್ದು. ಅಂದರೆ ಇದ್ರ ಸ್ವಲ್ಪ ಮುಂದಾಳುವತ್ವ ತಗೊಂಡಿರುವಂಥ ಅನಿಲ್ ತಾತಳ್ಳಿ ಅವರು ಎಂಥ ಬಂಡ ಬಿದ್ದೋಗಿದ್ದಾರೆ ಅಂತಂದರೆ, ಇವರ ಅಕ್ರಮಕ್ಕೆ ರೈತ ಕುಟುಂಬಗಳು 40 ಕುಟುಂಬಗಳು, ಅಂದ್ರೆ ಮುಂದೆ ಬಂದಿರೋ ಕುಟುಂಬ 40. ಇನ್ನ ಎಷ್ಟು ಕುಟುಂಬಗಳಿದಾವೆ ಗೊತ್ತಿಲ್ಲ. ಇವ್ರು ಇನ್ನೆಷ್ಟು ಆಸ್ತಿಗಳು ಇದು ಮಾಡಿದಾರೋ ಗೊತ್ತಿಲ್ಲ. ತಮಿಳ್ನಾಡಲ್ಲಿ 1030 ಎಕರೆ ಜಾಗ ಸ್ವಲ್ಪ ಇವರ ಸುಪರ್ದಿಗೆ ತಗೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಇದೇ ಅವನಿ ಮಠದ ಜಾಗ ತಮಿಳ್ನಾಡ ಕುಪ್ಪಮ್ಮನಲ್ಲಿ 1030 ಎಕರೆ ಜಾಗ ಇದೆ. ಅದು ಎಲ್ಲಿದೆ, ಏನು ಎತ್ತ ಅನ್ನುವಂಥದ್ದನ್ನ ಹುಡುಕೋ ಪ್ರಯತ್ನ ಮಾಡಿದ್ದಾರೆ ಇದೇ ಖದೀಮರು. ಹೌದು, ಇದೇ ತಂಡ ಹೋಗಿ ಮತ್ತೆ ಏನೋ ಪ್ರಯತ್ನ ಮಾಡ್ತಾ ಇದೆ. ಇವರು ಬಂದು ಇಲ್ಲೆಲ್ಲ ಕೂತಿರುವುದೇನೆ ಇಲ್ಲೊಂದೇನೋ ಒಂದಷ್ಟು ಬೇರೆ ಒಂದು ಲೆಕ್ಕಾಚಾರ ಮಾಡೋದಕ್ಕೆ. ಕೇಳಿದ್ರೆ ದೊಡ್ಡವ್ರ ಹೆಸರೆಲ್ಲ ಬರುತ್ತೆ. ದೊಡ್ಡವರ ಹೆಸರುಗಳನ್ನ ಹೇಳಿಕೊಂಡು ಸಣ್ಣವ್ರ ಮೇಲೆ ಪ್ರಹಾರ ಮಾಡಿಕೊಂಡು ರೈತ ಕುಟುಂಬಗಳನ್ನು ಬೀದಿಗೆ ತಂದು ಅವರಿಗೆ ಅವರ ಕುಟುಂಬಕ್ಕೆ ನೆಲೆ ಇಲ್ಲದಂತೆ ಮಾಡಿ ಮಠದ ಹೆಸರಲ್ಲಿ ಅವರ ಆಸ್ತಿಗಳನ್ನು ಕಿತ್ಕೊಂಡು ಖಾಸಗಿ ಒಡೆತನಕ್ಕೆ ಡೆವಲಪರ್ಸ್ಗಳಿಗೆ ಸೇಲ್ ಮಾಡಿಕೊಂಡು, ಬೇರೆ ಯಾರು ಅಲ್ಲ, ಶಾರದಾ ಡೆವಲಪರ್ಸ್ ಇಲ್ಲಿರುವಂಥ ಟ್ರಸ್ಟಿಗಳು ಏನು ಹೆಸರುಗಳು ಓಡಾಡ್ತಾ ಇದೆ ಇವರ ಸಂಬಂಧಿನೇ ಅಂತೆ. ಇವರ ಸಂಬಂಧಿಗಳಿಗೆ ಕೊಟ್ಟುಕೊಂಡು ಶಾರದಾ ಡೆವಲಪರ್ಸ್ ಹೆಸರಲ್ಲಿ ಇವ್ರದೇ ಒಳ ಕುತಂತ್ರದೊಂದಿಗೆ ಏನು ಇವರಿಗೆ ರೈತರ ಮೂತಿಗೆ ಏನೋ ಒರೆಸ್ಬಿಟ್ಟು ಇವರು ಹಣ್ಣು ತಿನ್ನುವ ಪ್ರಯತ್ನ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ನೀವೆಷ್ಟೇ ಪ್ರಭಾವಿಯಾಗಿದ್ರು ಅದಕ್ಕಿಂತ ಮುಂದಿನ ಹೆಜ್ಜೆ ಇಟ್ಟೆ ನಾವು ಮುಂದಕ್ಕೆ ಹೋಗುವಂಥದ್ದು. ರೈತರನ್ನ ಬಿಡೋ ಪ್ರಶ್ನೆ ಇಲ್ಲ, ಮಠದ ಆಸ್ತಿಯನ್ನ ಬಿಡೋ ಪ್ರಶ್ನೆ ಇಲ್ಲ. ರೈತರು ಅನುಭವದಲ್ಲಿದ್ದಾರೆ, ರೈತರ ಹತ್ರ ದಾಖಲಾತಿಗಳಿದ್ದಾವೆ, ಅವ್ರಿಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಹಶೀಲ್ದಾರ್ ಅವ್ರಿಗೆ ಮನವಿ ಮಾಡಿದ್ದಾರೆ. ನಿಮ್ಮ ಕಳ್ಳಾಟ ಮುಗೀತು. ಇವತ್ತಿನಿಂದ ಆಚೆಗೆ ನಿಮ್ಮ ಕಳ್ಳಾಟ ಮುಗೀತು. ಅವ್ರು ಎಲ್ಲಿ ಸಲ್ಲಬೇಕೋ ಅಲ್ಲಿ ಸಲ್ಲಿದ್ದಾರೆ ಈಗ. ಇನ್ನು ನೀವು ಅವ್ರನ್ನ ಸಾಯಿಸೋದಕ್ಕಾಗೋದಿಲ್ಲ. ಇಲ್ಲಿ ಬಂದು ನಿಂತಿದ್ದಾರೆ ಅವರು. ಸೊ ಹಾಗಾಗಿ ನ್ಯಾಯಪಥದಲ್ಲೇ ಇದ್ದಾರೆ. ಅಲ್ಲಿಯ ಸ್ಥಳೀಯ ಶಾಸಕ ರವಿಕುಮಾರ್ ಅವರು ಕೂಡ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಅಲ್ಲಿಯ ತಹಸೀಲ್ದಾರ್ ಗಮನಕ್ಕೂ ಕೂಡ ಬಂದಾಗಿದೆ. ಮಾಧ್ಯಮವಾಗಿ ನಾವು ನಿಂತಿದ್ದಾಗಿದೆ. ರೈತರು ಹೋರಾಟಕ್ಕೆ ಶತಸಿದ್ಧ ಅಂತ ನಿಂತಿದ್ದಾರೆ. ಯಾಕಂದ್ರೆ ಜೀವನೋಪಾಯಕ್ಕೆ ಇರುವಂತ ಜಾಗ ಅದನ್ನು ನೀವು ಕಿತ್ಕೊಂಡ್ಬಿಟ್ರೆ ಮಠದ ಹೆಸರಲ್ಲಿ ಆ ಮಠದ ಮೇಲಿರುವಂಥ ಕಳಂಕವನ್ನು ಇದು ಮಾಡಬೇಕು ಅಂತಂದರೆ ಈಗಿರುವ ಸ್ವಾಮೀಜಿ ಎಲ್ಲಿ ಹೋಗಿದ್ದಾರೆ, ಆ ಹಿಂದಿನ ಸ್ವಾಮೀಜಿ ಎಲ್ಲೋದ್ರು, ಈಗಿರುವ ಸ್ವಾಮೀಜಿಯ ಪರಿಸ್ಥಿತಿ ಏನಾಗಿದೆ, ಅವರ ಬಾಯಿಗೆ ಬೀಗ ಹಾಕಿದವ್ರು ಯಾರು, ಒಂದಷ್ಟು ಮಾಹಿತಿಗಳನ್ನ ಹೊತ್ಕೊಂಡೇ ಕೂತಿದ್ದೀವಿ ನಾವು. ನಿಮ್ಮ ಪ್ರಭಾವ ಈ ಬೀರಿ ಎಲ್ಲರಿಗೂ ಬಾಯಿಗೆ ಬೀಗ ಹಾಕಿ ಕೂರಿಸಿದಿರಿ. ರೈತರು ದಂಗೆ ಎದ್ದಿದ್ದಾರೆ. ಅವರನ್ನು ಬಾಯಿ ಮುಚ್ಚೋದಕ್ಕಾಗೋದಿಲ್ಲ. ಯಾಕಂದರೆ ನೀವು ಅವರ ಬುಡಕ್ಕೆ ನೀವು ಕೈ ಹಾಕಿರುವಂಥದ್ದು. ಹಾಗಾಗಿ ಅವರು ಇವತ್ತು ಏನು ಮಾಡಿದ್ದಾರೆ, ಅವರ 58-60 ಎಕರೆ ಜಾಗವನ್ನು ನೀವು ನುಂಗೋಕ್ಕೆ ಹೋಗಿ ಖಾಸಗಿಯವರಿಗೆ ಬಿಟ್ಕೊಡೋ ಪ್ರಯತ್ನ ಮಾಡಿ ಅದರಲ್ಲೊಂದಷ್ಟು ಕಿಕ್ ಬ್ಯಾಕ್ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಏನು ಆರೋಪ ಬಂತು. ಇದ್ರ ಬಗ್ಗೆ ಪರಿಶೀಲನೆ ಆಗುತ್ತೆ. ಮಠ ಕೂಡ ಇದ್ರ ಬಗ್ಗೆ ತುಂಬ ದೊಡ್ಡ ಮಟ್ಟದ, ಯಾಕಂದ್ರೆ ಇದು ಹೋಗಿ ನಿಲ್ಲುವಂಥದ್ದು ಶೃಂಗೇರಿ. ಇವರು ಅವನಿ ಮಠ ಶೃಂಗೇರಿ ಅಂತ ಹಾಕೊಂಡಿದ್ದಾರೆ. ಹಾಗಾಗಿ ಆ ಶೃಂಗೇರಿ ಮಠದ ಎಲ್ಲಾ ಮೂಲಗಳಿಗೂ ಇದು ಹೋಗುವಂಥದ್ದು. ಆ ಮೂಲ ಮಠಗಳು ಕೂಡ ಇದ್ರ ಬಗ್ಗೆ ಕಣ್ಣೆಚ್ಚರ ಇರಬೇಕು. ಇವರು ತಿಂದಿದ್ದಕ್ಕೆ ಆ ಮಠಕ್ಕೆಲ್ಲ ಒಂದ್ ಕಡೆ, ಯಾಕಂದ್ರೆ ಇವರ ಬೋರ್ಡ್ಗಳಲ್ಲೇ ಇರೋದು ಹಂಗೇನೆ, ಶೃಂಗೇರಿ ಅವನಿ ಮಠ ಶೃಂಗೇರಿ ಅಂತಾನೆ ಬರುತ್ತೆ. ಶೃಂಗೇರಿಗೂ ಇದಕ್ಕೂ ಸಂಬಂಧ ಇಲ್ಲದೆ ಇದ್ರು ಇವಂತ ಶಾಖಾ ಮಠ ತರನೇ ಇದು ವರ್ತಿಸಿರೋದ್ರಿಂದ ಇಲ್ಲಿಯ ಸ್ವಾಮೀಜಿಗಳು ಕೂಡ ಶಾಖಾ ಮಠದ ಸ್ವಾಮೀಜಿಗಳಾಗಿರೋದ್ರು ಕೂಡ ಶೃಂಗೇರಿ ಅಂತ ಹೆಸರಿರೋದ್ರಿಂದ ಇದು ಮೂಲ ಮಠಕ್ಕೂ ಕೂಡ ಸಮಸ್ಯೆ ಆಗುವಂತ ಸಮಸ್ಯೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು.
ಈ ರೀತಿ ಆರೋಪಗಳು ಬಂದಾಗ ಇಡೀ ಹಿಂದೂ ಸಮುದಾಯಕ್ಕೆ ಇದೊಂಥರ ಕಪ್ಪು ಚುಕ್ಕಿ ಆಗಿಬಿಡುತ್ತೆ. ರೈತರ ಜಮೀನನ್ನು ಕಿತ್ಕೋತೀವಿ ಮಠದ ಹೆಸರಲ್ಲಿ, ಖಾಸಗಿ ದರ್ಬಾರ್ ಮಾಡ್ತೀವಿ ಟ್ರಸ್ಟ್ಗಳಾಗಿ ಕೂತ್ಕೊಂಡು, ಆಡಳಿತ ಅಧಿಕಾರಿಗಳಾಗಿ ಕೂತ್ಕೊಂಡು ಅನ್ನುವಂಥದ್ದು ಏನು ಇವರು ಆರೋಪ ಮಾಡ್ಕೊಂಡಿದ್ದಾರೆ. ಆರೋಪ ಸಾಬೀತಾಗುವ ನಿಟ್ಟಲ್ಲಿ ನ್ಯಾಯಪಥದಲ್ಲಿ ಹೋರಾಟ ಆಗಬೇಕು, ರೈತರಿಗೆ ನ್ಯಾಯ ಸಿಗಬೇಕು, ಆ ನಿಟ್ಟಲ್ಲಿ ನಾವಿದ್ದೀವಿ. ಎಕ್ಸಾಕ್ಟ್ಲಿ.